ಜಸ್ಟ್ ನಮ್ದು ಏನಿದೆ ರೀ, ಜುಲೈಯಲ್ಲಿ 9,300 ನಮ್ದು ರಿಕ್ವೈರ್ಮೆಂಟ್ ಇದ್ದರೆ 10,300 ಟನ್ ನಮಗೆ ರಿಕ್ವೈರ್ಮೆಂಟ್ ಇದ್ದರೆ 11,500 ಟನ್ ಅಷ್ಟು ನಮಗೆ ಜಾಸ್ತಿನೇ ಬಂದಿದೆ. ಆಗಸ್ಟ್ದು 10,000 ಟನ್ ಇರುತ್ತೆ, ಪ್ರತಿ ವಾರ 2,500 ಟನ್ ಕೊಡ್ತಾರೆ. ಈಗಾಗಲೇ ಫಸ್ಟ್ ವೀಕದ್ದು ನಮಗೆ ಬಂದುಬಿಟ್ಟಿದೆ. ನೆಕ್ಸ್ಟ್ ವೀಕದ್ದು ಕೂಡ ನಾವು ಬೇಗನೆ ತರಿಸ್ಬೋದು. ಸರ್, ರೈತರಿಗೆ ಏನು ಹೇಳ್ತೀರಾ ಅಂತ ಸರ್? ಯಾಕಂದ್ರೆ ಸಹಜವಾಗಿ ರೈತರು ಈ ಥರ ಬಂದಾಗ ಗದ್ದಲ ಆಗ್ತದೆ, ಎಲ್ಲ ರಸ್ತೆಗಳನ್ನು ಕೂಡ ಬಂದ್ ಮಾಡಿದ್ರು. ರೈತರಲ್ಲಿ ಕೆಲವೊಬ್ಬರು ಎರಡನೇ ಬಾರಿ ಹಾಕೋದನ್ನು ಕೂಡ ಮೊದಲೇ ಹೋಗಿ ಸ್ಟಾಕ್ ಮಾಡ್ಕೊಳ್ತಕ್ಕಂಥ ಟೆಂಡೆನ್ಸಿ ಸ್ವಲ್ಪ ಜನಗಳಿಗೆ ಆ ರೀತಿ ಮಾಡಬಾರ್ದು. ಯಾರಿಗೆ ತೀರಾ ಅವಶ್ಯಕತೆಯೋ ಅವ್ರಿಗೆ ಅನುಕೂಲ ಆಗಬೇಕಾಗ್ತದೆ. ಮತ್ತು ಇಲ್ಲಿ ಕೊಪ್ಪಳದಲ್ಲಿ ಕೆಲವರು ಹಮಾಲರು ಕೂಡ ತೆಗೆದುಕೊಂಡು ಹೋಗ್ತಾ ಇದ್ದಾರೆ ಅಂತಕ್ಕಂಥ ಮಾಹಿತಿ ನಮಗೆ ಬಂದಿತ್ತು. ಅದನ್ನು ಪರಿಶೀಲನೆ ಮಾಡೋದಕ್ಕೋಸ್ಕರ ನಾನು ಬಂದಿದ್ದೀನಿ. ಅದನ್ನು ಕೂಡ ನಾವು ತಡೆಗಟ್ಟಬೇಕು. ಸರ್, ಮತ್ತೊಂದು ಸಮಸ್ಯೆ ಏನಂತಂದ್ರೆ ಒಂದು ಮನೆಯಿಂದ 5-6 ಥರ ಗದ್ದಲ ಆಗ್ತಾ ಇದೆ. ಏನು ಕಾರಣ ಸರ್? ಏನು ರಿಕ್ವೈರ್ಮೆಂಟ್ ಇದೆ ನಮ್ಮ ಡಿಸ್ಟ್ರಿಕ್ಟ್ ಅಲ್ಲಿ? ಏನಾಗ್ತಾ ಇದೆ? ಅಲ್ಲ, ಗದ್ದಲ ಏನಾಗ್ತಾ ಇಲ್ರಿ. ನಮ್ಮ ಜಿಲ್ಲೆಗೆ ಸುಮಾರು 40,000 ಟನ್ ಅಷ್ಟು ಈಗಾಗಲೇ ಯೂರಿಯಾ ಗೊಬ್ಬರ ಬಂದಿದೆ. ಇವತ್ತು ಬೆಳಗ್ಗೆವರೆಗೂ ನಮ್ಮ ಹತ್ರ 600 ಟನ್ ಇತ್ತು. ಇವತ್ತು ಮತ್ತೆ ಪುನಃ 900 ಟನ್ ಬಂದಿದೆ. ಅದನ್ನ ವಿತರಣೆ ಮಾಡ್ತಾ ಇದ್ವಿ. ಮಳೆ ಜಾಸ್ತಿ ಆದಾಗ ನ್ಯಾಚುರಲಿ ಈ ರೀತಿ ಡಿಮ್ಯಾಂಡ್ ಜಾಸ್ತಿ ಆಗೇ ಆಗುತ್ತೆ. ಈಗಲೂ ಕೂಡ ಈಗ ನಾವು ಇವತ್ತು ವಿತರಣೆ ಮಾಡಿದ್ರು ಕೂಡ ಮತ್ತೆ ಪುನಃ ಡಿಮ್ಯಾಂಡ್ ಬರುತ್ತೆ. ಈ ಮಂತ್ವರೆಗೂ, ಈ ಮಂತ್ ಎಂಡ್ವರೆಗೂ ನಾವು ನಿರಂತರವಾಗಿ ಗೊಬ್ಬರ ಪೂರೈಕೆ ಸರ್ಕಾರ ಮಾಡ್ತಾ ಇದ್ವಿ. ನಾವು ಕೂಡ ಹಂಚಿಕೆ ಮಾಡ್ತಾ ಇದ್ದೀವಿ. ಅವ್ರು ಹೇಳೋದೇನೆಂದರೆ, ನೀವು ಸೊಸೈಟಿಗೆ ಕೊಟ್ಟಾಗ ಕೆಲವೊಂದು ಹಳ್ಳಿಯವ್ರಿಗೆ ಕೊಡ್ತಾರೆ, ಕೆಲವೊಂದು ಹಳ್ಳಿಯವ್ರಿಗೆ ಕೊಡ್ತಾ ಇಲ್ಲ. ನಮಗೆ ಸಿಕ್ಕಿಲ್ಲ, ಹಾಗಾಗಿ ಇಲ್ಲಿ ಬಂದಿದ್ದೀವಿ. ಎಲ್ಲ ಊರಲ್ಲೇ ನಾವು ಕೊಟ್ಟಿದ್ದೀವಿ ಆ್ಯಕ್ಚುಲಿ. ಆದರೂ ಕೂಡ ಅವ್ರು ಇಲ್ಲಿಗೆ ಬಂದಿದ್ದಾರೆ. ಇಲ್ಲೂ ಕೂಡ ಕೊಡೋ ವ್ಯವಸ್ಥೆ